ಸ್ನೇಹಿತರೆ ನಮಸ್ಕಾರ. ಇದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕುರುಬ್ರಳ್ಳಿ ಗ್ರಾಮದಲ್ಲಿ ಇಲ್ಲಿ ರೈತರು ಒಂದು ವರ್ಷದ ಅಡಿಕೆ ಗಿಡಕ್ಕೆ ಇಷ್ಟ ದಿವಸ ಆಯಾ ನೀರು ಪದ್ಧತಿ ಇದು ಮಾಡ್ತಾ ಇದ್ರು. ಇವಾಗ ಹೊಸದಾಗಿ ಡ್ರಿಪ್ ಲೈನ್ ಗೆ ಎಲ್ಲ ರೆಡಿ ಮಾಡ್ಕೊಂತ ಇದಾರೆ. ಇವತ್ತು ಶಂಷದ್ದೀನ್ ಅಂತ ಹೇಳ್ಬಿಟ್ಟು ಅಣ್ಣರ ಹೊಲದಲ್ಲಿ ಇವತ್ತು ಡ್ರಿಪ್ ರೆಡಿ ಮಾಡ್ತಾ ಇದಾರೆ. ಮಂಜಣ್ಣರು ಇದಾರೆ, ಅದ್ರ ಬಗ್ಗೆ ಯಾವ್ಯಾವ ರೀತಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಮಾಹಿತಿ ಕೊಡ್ತಾರೆ. ಮಂಜಣ್ಣರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜಣ್ಣರೇ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ, ನಿಮ್ದು ಹೆಸರು, ಊರು? ನಂದು ಬೆನಕನಹಳ್ಳಿ ಸರ್. ಓಕೆ. ನಾನು ಇದೇ ಕೆಲಸನೇ ಡ್ರಿಪ್ ಕೆಲಸ ಮಾಡ್ತೀನಿ. ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಣ್ಣ? ಈಗ ಅಲ್ಲಿ 12 ವರ್ಷದಿಂದ ಮಾಡ್ತೀನಿ ಸರ್. ಓಕೆ ಅಣ್ಣ, ಇದನ್ನ ಎಲ್ಲ ಹೆಂಗ್ ಕಲ್ತ್ರಿ? ಬಿಡುವಿದ್ದಾಗ ಏನೇನ್ ಮಾಡ್ತೀರಾ, ಏನೇನ್ ಕೆಲ್ಸಗಳು ಮಾಡ್ಕೊಂತ ಬಂದಿರಾ? ಬಿಡುವಿದ್ದಾಗ ಅಡಿಕೆ ಮರ ಬಗ್ಗೆಕ್ ಹೋಗ್ತೀನಿ. ಓಕೆ. ಡ್ರಿಪ್ ಮಾಡ್ತೀನಿ. ಪೈಪ್ ಲೈನ್ ಪ್ಯಾಚ್ ಹಾಕ್ತೀನಿ. ಓಕೆ ಆಯ್ತು ಅಣ್ಣ. ಇವಾಗ ಗೇಟ್ ವಾಲ್ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ರಲ್ಲ, ಹೌದು. ಎಲ್ಲ ರೆಡಿ ಮಾಡ್ಕೊಂಡು ಕೆಲವರು ತಂದ್ ಸಿಗಿಸ್ತಾರೆ, ಇಲ್ಲ ನೀವೆಲ್ಲ ಇಲ್ಲೇ ಮಾಡ್ತಿದ್ರೆ ಯಾಕೆ ಹಿಂಗೆ? ಸ್ವಲ್ಪ ಇದ್ರಲ್ಲಿ ಏನ್ ಟೆಕ್ನಿಕ್ ಉಪಯೋಗಿಸ್ಬೇಕು, ಇದ್ರಲ್ಲಿ ಏನ್ ತಪ್ಪ ಆಗ್ಬಾರ್ದು ಸ್ಟ್ಯಾಂಡ್ ಮಾಡ್ಬೇಕಾರೆ? ಸ್ಟ್ಯಾಂಡ್ ಮಾಡ್ಬೇಕಾರೆ ಯಾಕೆಂದ್ರೆ ಸರ್, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ಸ್ಟ್ಯಾಂಡ್ ಪೂರ್ತಿ ಕಿತ್ಕೊಂಡ್ ಕುತ್ಕೋಬೇಕು. ಓಕೆ. ಈಗಾದ್ರೆ ಎಷ್ಟು ಬೇಕ ಅಷ್ಟಕ್ಕೆ ಉಪಯೋಗಿಸ್ಕೋಬಹುದು. ಸ್ಟ್ಯಾಂಡ್ ಮಾಡಿದಾಗ ನಾಳೆ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಎತ್ತರ ಆದ್ ಕಣಪ್ಪ, ಗೊತ್ತಾದ್ ಕಣಪ್ಪ ಅಂತಾರೆ. ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡ್ರಿ. ಇಲ್ಲೇ ಆದ್ರೆ ಒಂದೇ ಲೆವೆಲ್ಗೆ ಇಟ್ಕೊಂತ ಬರ್ಬೋದು. ಓಕೆ ಅಣ್ಣ, ಇದು ಅಡಿಕೆ ಏನೇನ್ ತಾಯಿ ಐತೆ? 7.5 ಐತೆ ಸರ್. ಓಕೆ. ಈಗ ಟೋಟಲ್ ಈ ಹೊಲಕ್ಕೆ ಎಷ್ಟು ಎಕರೆ ಎಷ್ಟು ಸ್ಟ್ಯಾಂಡ್ ಮಾಡ್ಕೊಂತಿದ್ರೆ, ಎಷ್ಟು ಗಿಡಕ್ಕೆ ನೀರು ಹೋಗುತ್ತೆ ಒಂದ್ ತಿರುವಿರೆ? ಸ್ವಲ್ಪ ಮಾಹಿತಿ ಕೊಡ್ರಿ. ಒಂದು ತಿರುವಿದ್ರೆ 65 ಗಿಡಕ್ಕೆ ನೀರ್ ಹೋಗುತ್ತೆ ಸರ್. ಓಕೆ. ಈಗ ಎಡಗಡೆ ಗೇಟ್ ವಾಲ್ ಒಂದ್ ತಿರುವಿರೆ 65ಕ್ಕೆ ಹೋಗುತ್ತೆ. ಹೌದು ಸರ್. ಬಲಗಡೆ ತಿರುವಿರೆ 65ಕ್ಕೆ ಹೋಗುತ್ತೆ. ಹೌದು ಸರ್. ಟೋಟಲಿ ಹೊಲಕ್ಕೆ ಎಷ್ಟು ಸ್ಟ್ಯಾಂಡ್ ಅಣ್ಣ? ಟೋಟಲಿ 1 2 3 4 5 6 ಸ್ಟ್ಯಾಂಡ್ ಸರ್. ಒಂದೇ ಸೆಂಟ್ರಲ್ ಲೈನ್ 6 ಸ್ಟ್ಯಾಂಡ್. ಹೌದು ಸರ್. ಓಕೆ ಆಯ್ತು ಅಣ್ಣಾರ. ಈಗ ನಾರ್ಮಲ್ ಆಗಿ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತಾನೆ ಈಗಿನ ದಿನಮಾನದಲ್ಲಿ? ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ಅಥವಾ ಬಜೆಟ್ ಕಮ್ಮಿಯಿಂದ ಜಾಸ್ತಿನೂ ಹೇಳ್ರಿ, ಕ್ವಾಲಿಟಿದು ಹೇಳ್ರಿ. 45 ಬಜೆಟ್ ಕಡಿಮೆ, 60,000 ರೂಪಾಯಿ ಎಲ್ಲ ಮಾಡಿ ಒಳ್ಳೆ ಕ್ವಾಲಿಟಿ ಹಾಕಿ ಮಾಡೋದ್ರಿಂದ ಹಿಡಿದು ಎಲ್ಲದು ಸೇರಿಸಿ 60,000 ರೂಪಾಯಿ ಆಗ್ತದೆ ಸರ್. ಓಕೆ ಅಣ್ಣ, ಈಗ ನಾವು ಈ ಭೂಮಿ ಪೈಪ್ ಲೈನ್ ಓಡಿಸ್ತೀವಲ್ಲ, ಇವ್ರು ಯಾವ ತರ ಓಡಿಸಿದಾರೆ, ಎಷ್ಟು ಅಡಿ ಮಿನಿಮಮ್ ಹೊಡ್ಕೋಬೇಕಂತ ನಿಮ್ಗೆ ಅನ್ಸುತ್ತೆ? ಪೈಪ್ ಲೈನ್ ಗುಂಡಿ 1.5 ಅಡಿ ಹೊಡಿಸ್ಬೇಕು ಸರ್. ಮಿನಿಮಮ್ 1.5 ಹೊಡಿಸ್ಬೇಕು. ಮೇಲ್ ಲೈನ್ ಆದ್ರೆ 2 ಅಡಿ ಹೊಡಿಸ್ಬೇಕು. ಓಕೆ. ಇದಾದ್ರೆ 1.5 ಹೊಡಿಸ್ತಾರೆ ಸಾಕು ಸರ್. ಅಣ್ಣ, ಇತ್ತೀಚೆಗೆ ವಿಂಕಿಲರ್ ಮತ್ತೆ ಮೇಲ್ಗಡೆ ಸ್ಟ್ಯಾಂಡ್ ಇರೋವೆಲ್ಲ ಮಾಡ್ತಾ ಇದಾರೆ. ಹೌದು. ಇದು ನೀವೇನ್ ಭೂಮಿಯಿಂದಾನೇ ನಮ್ದು ಲ್ಯಾಟ್ರಲ್ ಹೊರಗಡೆ ಬರ್ತದೆ. ಹೌದು ಸರ್. ನಿಮ್ಗೆ ಇದೇ ಯಾಕೆ ಚೆನ್ನಾಗಂತ, ಎಷ್ಟ್ ಚೆನ್ನಾಗ್ ಅನ್ಸುತ್ತೆ? ಈಗ ಹೊಲ್ದಾರು ಒಪ್ಕೊಂಡು ನೀವು ಒಪ್ಕೊಂಡು ಮಾಡ್ತಿರೋದು, ಇದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ನಿಮಗೆ? ಇದು ಬಹಳ ಚೆನ್ನಾಗಿ. ಯಾವ ರೀತಿ ಇದರಿಂದ ಏನೇನ್ ಉಪಯೋಗ ಐತೆ ಫ್ಯೂಚರ್ ಅಲ್ಲಿ? ಏನು ಲ್ಯಾಟ್ರಲ್ ಅವಾಗ ಕಿತ್ಕೊಂಡ್ ಬರಲ್ಲ, ಖರ್ಚು ಜಾಸ್ತಿ ಬರಲ್ಲ. ಅವುಗಳಲ್ಲಿ ಏನಾಗುತ್ತೆ? ಅವುಗಳಿಗೆ ಒನ್ ಟೈಮ್ ಸುತ್ತಿಟ್ವಿ ಅಂದ್ರೆ ಒಂದೊಂದ್ 1 2 3 ತಲೆ ಇರ್ತವೆ. 15 ಒಂದ್ಸತಿ ಸುತ್ತಿಟ್ರೆ ಒಂದ್ ಲ್ಯಾಟ್ರಲ್ಗೆ 10 ರೂಪಾಯಿ ಖರ್ಚು ಬರ್ತದೆ. ಅವಾಗ ಇದಾದ್ರೆ 2 ರೂಪಾಯಿದಾಗ ಮುಗ್ದೋಗುತ್ತೆ. ಏನಾರ ಆದ್ರೆ ಸಿಂಪಲ್ ಮುಗ್ದೋಗುತ್ತೆ. ಇದು ನಮ್ಗೆ ಮೇನ್ 1.25 ಇಂಚಿಂದ ಕಿತ್ಕೊಂಡು ಹೊರಕ್ ಬರೋ ಸಾಧ್ಯತೆಗಳು ಪೂರ್ತಿ ಕಮ್ಮಿ. ಇಲ್ಲ ಅನಿವಾರ್ಯ. ನಾವು ಬಲಂತ ಕಿತ್ರೆ 1 ರೂಪಾಯಿದಾಗ ಮುಗ್ದೋಗುತ್ತೆ. ಅಣ್ಣ, ಅಲ್ಲೇ ಕೆಲ್ಸಕ್ಕೆ ಎಷ್ಟು ಗಂಟೆಗೆ ಬಂದಿದ್ರೆ ಎಷ್ಟು ಗಂಟೆವರೆಗೂ ಮಾಡ್ತೀರಾ? ನಾನ್ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿದ್ದೆ ಸರ್. ಹೌದಾ? ಎಷ್ಟ್ ಜನ ಬಂದಿದ್ರ ಇವತ್ತು? 4 ಬಂದಿದ್ವಿ ಸರ್. ಇವತ್ತಿ ಮುಗ್ದೋಗುತ್ತಾ? ಇಲ್ಲ ಸರ್, ನಾಳೆನೂ ಉಳಿಯುತ್ತೆ ಸರ್. ನಾಳೆನೂ ಉಳಿಯುತ್ತಾ? ಹೌದು ಸರ್. ಎಲ್ಲ ಕ್ವಾಲಿಟಿ ಇದೆ ತಂದಿದ್ರ? ಎಲ್ಲ ಕ್ವಾಲಿಟಿ. ಜೈನ್ ಲ್ಯಾಟ್ರಲ್. ಓಕೆ ಅಣ್ಣ, ಒಂದ್ ಎಷ್ಟ್ ಗಿಡಕ್ಕೆ ಈ ಕಡೆಗೆ ಎಷ್ಟು ಗಿಡ ಬರ್ತಾವ, ಈ ಕಡೆಗೆ ಎಷ್ಟು ಬರ್ತಾವ? 7 ಗಿಡ, ಅತ್ಲಾಗ 7 ಗಿಡ, ಇತ್ಲಾಗ 7 ಗಿಡ. ಓಕೆ. 14 ಲೈನ್ ಇದ್ರಿಂದ ಸೆಂಟ್ರಿ ತಗೊಂಡಿರ? ಹೌದು ಸರ್. ಆ ಕಡೆ ಕೇಳು, ಈ ಕಡೆ ಕೇಳು ಬರ್ತವೆ. ಹೌದು ಸರ್. ಓಕೆ ಮಂಜಣ್ಣವ್ರೆ, ಲೋಕಲ್ ಅಲ್ಲೆಲ್ಲ ಎಷ್ಟು ದೂರ ಹೋಗಿ ಟ್ರಿಪ್ ಲೈನ್ ಮಾಡ್ಕೊಡ್ತೀರಾ ನೀವು? ನಾನು 50 ಕಿಲೋಮೀಟರ್ ಹೋಗಿದ್ದೀನಿ ಸರ್. 50 ಕಿಲೋಮೀಟರ್ ಹೋಗಿದ್ರಾ? ಹೌದು ಸರ್. ಓಕೆ. ನಮ್ಮ ದುರ್ಗ ಸರೌಂಡಿಂಗ್ ಯಾರು ಕರೆದ್ರೆ ಹೋಗ್ತೀರಾ? ಹೌದು ಸರ್. ಓಕೆ ಅಣ್ಣ, ಈಗ ಪ್ರೆಸೆಂಟ್ ಹೆಚ್ಚು ಕಮ್ಮಿ ಎಷ್ಟಕ್ ಮಾಡ್ತಾ ಇದೀರಾ ಒಂದ್ ಎಕರೆನ? 4,000 ರೂಪಾಯಿ ಸರ್. 4,000 ರೂಪಾಯಿ ಎಕರೆ ಮಾಡ್ತಾ ಇಲ್ಲೇ ನಮ್ಮ 5 ಕಿಲೋಮೀಟರ್ ಒಳಗೆ 4,000. 5 ಕಿಲೋಮೀಟರ್ ಒಳಗಡೆ ಇಲ್ಲೇ ಲೋಕಲ್. ಹೊರಗಡೆ ಆದ್ರೆ? ಹೊರಗಡೆ ಹೋದ್ರೆ ಒಂದು 500 ಜಾಸ್ತಿ ಆಗುತ್ತೆ ಸರ್. ಅದು ಎಷ್ಟು ದೂರ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಪೆಟ್ರೋಲ್ ಕೊಟ್ಟು, ಊಟ ತಿಂಡಿ ಕೊಟ್ಟು, ಖರ್ಚು ಕೊಟ್ರೆ ಒಂದ್ 500 ಜಾಸ್ತಿ ಕೊಟ್ರೆ ಹೋಗಿ ಮಾಡಿ ಬರ್ತೀವಿ ಸರ್. ಓಕೆ ಓಕೆ. ನಮ್ ದುರ್ಗ ಸರೌಂಡಿಂಗ್ ಹೋಗ್ತೀರಾ? ಹೌದು ಸರ್. ಸರಿ ಆಯ್ತು ಮಂಜಣ್ಣರ, ಈ ಡ್ರಿಪ್ ಲೈನ್ ಮಾಡ್ಕೋದ್ರ ಬಗ್ಗೆ ಕೊನೆಯದಾಗ ಏನಾರು ಹೇಳೋದೈತಾ? ಏನಾರು ಟಿಪ್ಸ್ ಅಥವಾ ಹಿಂಗ್ ಮಾಡ್ಕೊಳ್ರಿ ಎಂಬುದು, ಅಥವಾ ಏನಾರು ಇದ್ರೆ ನೀವು ಕರೆಯ ನಿಮ್ಗೆ ಕೆಲ್ಸಕ್ಕೆ ಹೋಗಂಗಿದ್ರೆ ಏನಾರು ಹೇಳಂಗಿದ್ರೆ ಹೇಳಿ ಮುಗಿಸ್ಬಿಡ್ರಿ ವಿಡಿಯೋನ. ಏನಿಲ್ಲ ಸರ್, ಕಾಮನ್ ಮಾಡೋ ಕೆಲ್ಸ, ನಮ್ಮ ವೃತ್ತಿನೇ ಇದು. ಇದ್ರಲ್ಲಿ 4 ಕಾಸು ಒಂದು ಊಟ ಮಾಡ್ತಾ ಇದೀವಿ. ಒಳ್ಳೆ ಇದೈತೆ. ಓನರ್ಗಳು ಒಳ್ಳೆ ಸಿಗ್ತಾ ಇದಾರೆ. ಕೆಲಸ ಮಾಡಿಸ್ಕೊಂಡು ಊಟಕ್ಕೆ ಟೈಮ್ ಊಟಕ್ಕೆ ತಂದು ಕೊಡ್ತಾರೆ. ಓನರ್ಗಳು ಒಳ್ಳೆರೆ.
ಓಕೆ, ಇಲ್ಲಿಂದ ನಿಮ್ಮೂರ್ ಎಷ್ಟು ಕಿಲೋಮೀಟರ್ ಐತಣ್ಣ? ಇಲ್ಲಿಂದ 3 ಕಿಲೋಮೀಟರ್ ಐತಿ ಸರ್. ಈ ಸರೌಂಡಿಂಗ್ ಎಲ್ಲ ನೀವೇ ಮಾಡ್ತೀರಾ? ಹೌದು ಸರ್. ಓಕೆ ಓಕೆ, ಆಯ್ತು ಮುಗ್ಸೋಣ ಮಂಜಣ್ಣ. ಓಕೆ ಸರ್, ಓಕೆ ಸರ್, ನಮಸ್ಕಾರ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಿ ಮಂಜಣ್ಣವ್ರು ಇವಾಗ ನೋಡ್ರಿ ಇಲ್ಲಿ 1.5 ಇಂದ 2 ಅಡಿ ಗುಂಡಿ ಹೊಡಿಸಿದ್ದಾರೆ. ಅದ್ರೊಳಗಡೆ 2 ಇಂಚು ಮೇನ್ ಲೈನ್ ಐತೆ, ಆಮೇಲೆ 1 ಕಾಲ್ ಇಂಚು ಸಬ್ ಲೈನ್ ಐತೆ. ಪ್ರತಿ ಅವ್ರು ಹೇಳಿದ್ರು ನಿಮ್ಗೆ ಆಲ್ರೆಡಿ. ಈಗ ಸ್ಟ್ಯಾಂಡ್ ಗಳನ್ನ ನಿಲ್ಲಿಸ್ಕೊಂಡು ಇದು ಮಾಡ್ತಾ ಇದಾರೆ, ಭೂಮಿಯಿಂದಾನೇ ಹೊರಗಡೆ ತೆಗಿತಾ ಇದಾರೆ. ಈಗ ಇತ್ತೀಚೆಗೆ ಭೂಮಿಯಿಂದ ಮೇಕ್ ಹಾಕ್ತಾರೆ, ಅದ್ರಲ್ಲಿ ಫ್ಯೂಚರ್ ಇರಲ್ಲ, ಅಂದ್ರೆ ಲ್ಯಾಟ್ರಲ್ ಅಗಲ ಸಮಸ್ಯೆ ಬರುತ್ತೆ, ಮುರಿದೋಗೋದು ಕಿತ್ತೋಗೋದು, ಇದೇ ಹೆಚ್ಚಾಗಿ ಅಂತ ಹೇಳಿದಾರೆ. ಮಂಜಣ್ಣವ್ರ, ಇಲ್ಲಿವರೆಗೂ ನಿಮ್ ತಿಳಿದಿರೋ ಅನುಭವದಲ್ಲಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ, ನಿಮ್ಗೆ ಒಳ್ಳೇದಲ್ಲ. ನಮಸ್ಕಾರ. ಓಕೆ ಸರ್, ನಮಸ್ಕಾರ ಸರ್.